ಬಿಹಾರ ರಾಜ್ಯದ ಚುನಾವಣೆ ಮತದಾನದ ಫಲಿತಾಂಶ ಹೊರಬಿದ್ದಿದ್ದು, ಎನ್ಡಿಎ ಮೈತ್ರಿಕೂಟವಾದ ಬಿಜೆಪಿ ಭಾರೀ ಬಹುಮತದಿಂದ ಗೆಲುವು ಸಾಧಿಸಿದ ಹಿನ್ನೆಲೆ ಸೋಮವಾರಪೇಟೆ ಮಂಡಲ ಬಿಜೆಪಿ ವತಿಯಿಂದ ನಗರದ ಪುಟ್ಟಪ್ಪ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಈ ಸಂದರ್ಭ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್.ಜಿ. ಮೇದಪ್ಪ, ಪಕ್ಷದ ಮುಖಂಡರಾದ ಮಹೇಶ್ ತಿಮ್ಮಯ್ಯ, ದರ್ಶನ್ ಜಯಪ್ಪ, ಬಿಜೆ ದೀಪಕ್, ಮನುಕುಮಾರ್ ರೈ, ಸೋಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇವತ್ತು ಇಡೀ ರಾಷ್ಟ್ರದಾದ್ಯಂತ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆಯನ್ನು ನಾವು ಕಾಣ್ತಿದ್ದೇವೆ. ಕಾರಣ ಏನಂತ ಹೇಳಿದರೆ, ಸನ್ಮಾನ್ಯ ಮೋದಿಜಿಯವರು ಹಾಗೂ ನಿತೀಶ್ ಕುಮಾರ್ ಕೊಟ್ಟಂಥ 20 ವರ್ಷದ ಪ್ರಾಮಾಣಿಕ ಆಡಳಿತ, ಅದಕ್ಕೆ ಸಿಕ್ಕಂಥ ಒಂದು ಗೌರವ ಅಂತ ನಾವು ಭಾವಿಸಬೇಕಾಗ್ತದೆ. ಎಷ್ಟೇ ಷಡ್ಯಂತ್ರ ಮಾಡಿದರೂ ಕೂಡ ಯಾರು ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು, ಪ್ರಾಮಾಣಿಕ ಆಡಳಿತ, ಇದರ ಒಂದು ಪ್ರತಿಫಲ ಇವತ್ತು ನಮಗೆ ದೊರಕಿರ್ತಕ್ಕಂಥ ಒಂದು ರಿಸಲ್ಟ್. ಸುಮಾರು 202 ಮೈತ್ರಿಕೂಟಕ್ಕೆ ಇವತ್ತು ನಮಗೆ ಬಹುಮತ ಸಿಕ್ಕಿದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ಧೂಳಿಪಟಾಗಿದೆ. ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲೂ ಕೂಡ ಕುಳಿತುಕೊಳ್ಳಲಿಕ್ಕೆ ಅವರಿಗೆ ಅರ್ಹತೆ ಇದ್ದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಿದ್ದೇವೆ. ಕೊಟ್ಟಂಥ ಆಡಳಿತದ ಬಗ್ಗೆ ಭಾಳಷ್ಟು ಅಪಪ್ರಚಾರ ನಡೀತು. ಆದರೆ ಬಿಹಾರ ಜನತೆ ಯೋಚನೆ ಮಾಡಿದರು, ಲಲ್ಲು ಆಡಳಿತ, ಆ ದುರಾಡಳಿತ, ಭ್ರಷ್ಟ ಆಡಳಿತ, ಅದಕ್ಕೆ ಬೇಸಂತ ಜನ ಇವತ್ತೂ ಕೂಡ ನಿತೀಶ್ ಕುಮಾರ್ ಅವರು ಮತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕೇಂದ್ರಾಡಳಿತ ಮತ್ತು ರಾಜ್ಯಾಡಳಿತ, ಈ ಆಡಳಿತವನ್ನು ಜನ ಮೆಚ್ಚಿದ್ದಾರೆ. ಎಷ್ಟೇ ಇವತ್ತು ಆಸೆ ಆಮಿಷಗಳು ನೋಡಿದ್ರು ಕೂಡ, ಎಷ್ಟೇ ಒಂದು ಭ್ರಷ್ಟಾಚಾರದಲ್ಲಿ ಇವತ್ತು ಮುಳುಗಿರ್ತಕ್ಕಂಥ ಸರ್ಕಾರವನ್ನು ದೂರ ಇಡಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನ ಬಿಹಾರ ಜನತೆ ಮಾಡಿದರು. ಅವರು ಎಷ್ಟು ಷಡ್ಯಂತ್ರ ಕೊಡ್ತಾರೆ ಅದು ನಡೆಯಲಿಲ್ಲ. ಇವತ್ತು ಭಾಳ ಎಚ್ಚರ ಆಗಿದ್ದಾರೆ. ಇವತ್ತು ಏನು ಬಿಹಾರನ ನಮ್ಮ ಕರ್ನಾಟಕದ ಮಾದರಿನಲ್ಲಿ ಏನು ಇವತ್ತು IT BTನ ತರಬೇಕು ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು ನಿತೀಶ್ ಕುಮಾರ್ ಮತ್ತು ನಮ್ಮ ಮೋದಿಜಿಯವರು ಮಾಡಿದ್ದಾರೆ. ಅದರ ಒಂದು ಪ್ರತಿಫಲ ರಾಜ್ಯದ ಜನತೆಗೆ ಶೀಘ್ರದಲ್ಲಿ ಸಿಗಲಿದೆ. ಬಹುಶಃ ಮುಂದೆಯೂ ಕೂಡ ಈ ರೀತಿಯಾದ ಒಂದು ಜನಬೆಂಬಲ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಇದ್ದೇ ಇದೆ. ಬಹುಶಃ ಕಳೆದ ಬಾರಿ ಅನಿರೀಕ್ಷಿತವಾಗಿ ನಮ್ಮ ರಾಜ್ಯವನ್ನು ನಾವು ಕಳ್ಕೊಂಡಿರ್ಬೋದು. ಇವತ್ತು ಚುನಾವಣೆ ಆದರೂ ಕೂಡ ನಾವು ಬಹುಶಃ ಅತ್ಯಂತ ಅಂತರದಿಂದ ಬಹುಮತವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭವನ್ನು ನಮ್ಮ ರಾಜ್ಯದ ಜನ ಇವತ್ತು ನಿರೀಕ್ಷೆಯಲ್ಲಿ ಬಹುಶಃ ನೋಡ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಅಂಥ ಸಂದರ್ಭ ಮುಂದೆ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ವಿಜಯೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀರಾ. ಇದು ಮುಂದೆ ನಾವು ಕೇವಲ ವಿಜಯೋತ್ಸವ ಮಾತ್ರ ಅಲ್ಲ, ಮುಂದೆ ನಮ್ಮ ರಾಜ್ಯದಲ್ಲೂ ಕೂಡ ತಳಹದಿಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳ್ತಕ್ಕಂಥ ಬಿಜೆಪಿ ಇವತ್ತು ಏನು ಬಿಹಾರದಲ್ಲಿ NDA ಮೈತ್ರಿ ಒಕ್ಕೂಟ ಒಂದು ಭರ್ಜರಿ ಒಂದು ಯಶಸ್ಸನ್ನು ಸಾಧಿಸಿ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ವಿಜಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಅನ್ನು ನಿರ್ನಾಮ ಮಾಡುವಲ್ಲಿ ಇದು ಒಂದು ಹೆಜ್ಜೆಯಾಗಿದೆ. ಈ ಕುರಿತು ನಮ್ಮ ಮಾಜಿ MLCಗಳಾದಂಥ ಶ್ರೀಯುತ ಎಸ್.ಜಿ. ಮೇದಪ್ಪನವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.